ಬರ್ಷಿಡ್ಲಹಳ್ಳಿ ಗ್ರಾಮ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್. ಅವ್ರ ನಾದಿನಿ, ಅವ್ರ ತಮ್ಮನ ಹೆಂಡ್ತಿ ನಾನು ಮಾತಾಡ್ತಿರೋದು. ಅವರು ಮದುವೆ ಮಾಡಿಕೊಟ್ಟಿದ್ದು ಹೊಸಕೆರೆ, ಈರಣ್ಣ ಅಂತ ಹೇಳಿ ಹೊಸಕೆರೆ. ಅವ್ರದ್ದು ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಬಂತಲ್ಲ ಅವತ್ತು ನಮ್ಗೆ ಒಟ್ಟುರಿ ಅಲ್ವಾ, ಈ ಸುಳ ಮಕ್ಕಳು ಮಾಡಿರೋ ಬದುಕಿಗೆ ಅದೇ ಇವ್ರು ಹೆಣ್ಮಕ್ಳು ನಂಗೆ ಮಾಡಿರೋ ಇವ್ರು ಸುಮ್ಮನೆ ಇರ್ತಾರ? ಇವ್ರ ಮನೆ ಆಗೋಗ ಇವ್ರು ಹೆಣ್ಣು ಗಂಡು ಎತ್ತೇ ಇಲ್ವಾ? ತವರು ಮನೆಯಿಂದ ಹೆಚ್ಚುವರಿ ಜಮೀನು ಹಾಗೂ ಹಣವನ್ನು ಭಾಗ ಮಾಡಿಸಿಕೊಂಡು ಬರುವಂತೆ ಸದಾ ಪೀಡಿಸುತ್ತಿದ್ದ ಪತಿಯೊಬ್ಬ ತನ್ನ ಪತ್ನಿಯ ಮೇಲೆ ಕಬ್ಬಿಣದ ರಾಡ್ನಿಂದ ಭೀಕರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆ ಎಂದು ಆರೋಪ ಮಾಡಲಾಗಿದೆ. ಧರ್ಮಪುರ ಹೋಬಳಿಯ ಹೊಸಕೆರೆಯಲ್ಲಿ ವರದಿಯಾಗಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿಯ ಬರಸಿಡ್ಲಹಳ್ಳಿ ಗ್ರಾಮದ ವಿಶ್ವನಾಥ್ ಎಂಬುವವರ ಪುತ್ರಿ ಪವಿತ್ರ ಮೃತ ಮಹಿಳೆ. ಅವರಿಗೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಯ ಹೊಸಕೆರೆ ಗ್ರಾಮದ ಈರಣ್ಣನೊಂದಿಗೆ ಮದುವೆಯಾಗಿತ್ತು. ಈ ದಂಪತಿಗೆ 2 ಗಂಡು ಮಕ್ಕಳಿದ್ದಾರೆ. ಮದುವೆಯಾದ ದಿನದಿಂದಲೂ ಪವಿತ್ರಾಗೆ ಪತಿ ಹಾಗೂ ಆತನ ಮನೆಯವರಿಂದ ತೀವ್ರ ಕೌಟುಂಬಿಕ ಕಿರುಕುಳವಿತ್ತು. ನಿನ್ನ ತಂದೆಯ ಊರಾದ ಬರಸಿದ್ಯಹಳ್ಳಿಗೆ ಹೋಗಿ ಅಲ್ಲಿನ ಜಮೀನು ಮತ್ತು ಹಣವನ್ನು ನಿನ್ನ ಭಾಗಕ್ಕೆ ಬರೆಸಿಕೊಂಡು ಬಾ ಎಂದು ಪತಿ ಸದಾ ತಕರಾರು ಮಾಡುತ್ತಿದ್ದ ಎನ್ನಲಾಗಿದೆ. ಈ ಸಂಬಂಧ ಈ ಹಿಂದೆ ಚಿಕ್ಕನಾಯಕನಹಳ್ಳಿ ಹಾಗೂ ಹಬ್ಬಿನಹೊಳೆ ಪೊಲೀಸ್ ಠಾಣೆಗಳಲ್ಲಿ 2-3 ಬಾರಿ ದೂರುಗಳು ದಾಖಲಾಗಿದ್ದವು. ಒಮ್ಮೆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪತಿ ಈರಣ್ಣ ಎಲ್ಲರ ಸಮ್ಮುಖದಲ್ಲಿ ಮುಂದೆ ಈ ರೀತಿ ಕಿರುಕುಳ ನೀಡುವುದಿಲ್ಲ, ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಮುಚ್ಚಳಿಕೆ ಬರೆದುಕೊಟ್ಟು ಪತ್ನಿಯನ್ನು ಕರೆದೊಯ್ಯುತ್ತಿದ್ದ. ಆದರೆ ಹೊಸಕೆರೆಗೆ ಬಂದ ನಂತರ ಮತ್ತೆ ಆಕೆಯ ಮೇಲಿನ ದೌರ್ಜನ್ಯ ಮುಂದುವರೆದಿತ್ತು. ಮೇ 18ರ ಸೋಮವಾರದಂದು ತಾರಕಕ್ಕೇರಿದ ಕೌಟುಂಬಿಕ ಕಲಹದಲ್ಲಿ ಪತಿ ಈರಣ್ಣನು ಪವಿತ್ರ ಅವರ ಮೇಲೆ ಯೋಯಿಸಾಡಿಲಿಂದ ಮನಸೋ ಇಚ್ಛೆ ದಾಳಿ ನಡೆಸಿದ್ದಾನೆ ಎನ್ನಲಾಗಿದೆ. ತಲೆ, ಬೆನ್ನು, ಕಣ್ಣು ಸೇರಿದಂತೆ ದೇಹದ ಪ್ರಮುಖ ಭಾಗಗಳಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಪವಿತ್ರ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವ ನೆಪದಲ್ಲಿ ಸಾಗಿಸುವಷ್ಟರಲ್ಲಿ ಆಕೆ ಕೊನೆಯುಸಿರೆಳೆದಿದ್ದಾರೆ ಎಂದು ಪವಿತ್ರ ಪೋಷಕರು ಆರೋಪ ಮಾಡಿದ್ದಾರೆ. ಪ್ರಸ್ತುತ ಮೃತದೇಹವನ್ನು ಧರ್ಮಪುರ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದ್ದು ಶವ ಪರೀಕ್ಷೆ ಬಾಕಿಯಿದೆ. ಘಟನೆ ನಡೆದ ನಂತರ ಆರೋಪಿ ಪತಿ ಈರಣ್ಣ ತಲೆಮರೆಸಿಕೊಂಡಿದ್ದಾನೆ. ಮೃತರ ಕುಟುಂಬಸ್ಥರು ಧರ್ಮಪುರ ಪೊಲೀಸ್ ಠಾಣೆಗೆ ನ್ಯಾಯಕ್ಕಾಗಿ ದೂರು ನೀಡಿದ್ದಾರೆ. ಆದರೆ ಸ್ಥಳೀಯ ಪೊಲೀಸರು ಆರೋಪಿಗಳೊಂದಿಗೆ ಶಾಮೀಲಾಗಿ ಪ್ರಕರಣವನ್ನು ಹಳ್ಳ ಹಿಡಿಸಲು ಮತ್ತು ಸಂಪೂರ್ಣವಾಗಿ ಮುಚ್ಚಿಹಾಕಲು ವ್ಯವಸ್ಥಿತ ಸಂಚು ರೂಪಿಸುತ್ತಿದ್ದಾರೆ ಎಂದು ಮೃತರ ಸಂಬಂಧಿಕರು ಅತ್ಯಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ದುರ್ದೈವಿ ಪವಿತ್ರಾಗೆ ನ್ಯಾಯ ಸಿಗಬೇಕಾದರೆ ಮತ್ತು ಕೊಲೆಗಡುಕ ಗಂಡನಿಗೆ ಶಿಕ್ಷೆಯಾಗಬೇಕಾದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಬೇಕು. ಸ್ಥಳೀಯ ಪೊಲೀಸರ ನಡೆ ಶಂಕಾಸ್ಪದವಾಗಿದ್ದು ಉನ್ನತ ಮಟ್ಟದ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ತವರಿನವರು ಆಕ್ರೋಶದೊಂದಿಗೆ ಒತ್ತಾಯಿಸಿದ್ದಾರೆ. ಬಿಪಿ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ ಬಿಪಿ ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ ಯೂಸ್ ಮಾಡಿ ಬಿಪಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.